ತಾಳಿ ಅನ್ನೋದು ಇವ್ರಿಗೆ ಆಟದ ವಸ್ತು ಆಗ್ಬಿಟ್ಟಿದೆ. ಛೇ, ಮಕ್ಕಳು ಆಟ ಸಮ ಹುಡುಕೋ ಹಾಗೆ ಹುಡುಕ್ಬೇಕಾಗಿದೆ. ಅಜ್ಜಿ ಅಜ್ಜಿ ಸಿಕ್ತಾ? ಇಲ್ಲ ಕಣೆ, ಇಡೀ ರೂಮ್ನ ಜಾಲಾಡಿದೀನಿ, ಎಲ್ಲೂ ಸಿಕ್ಕಿಲ್ಲ. ಅಕ್ಕ ಅಳ್ಬಿಡಿ, ಒಂದ್ ನಿಮಿಷ ಇರಿ, ಹುಡ್ಕೋಣ. ಇಷ್ಟು ವರ್ಷದಲ್ಲಿ ಯಾವತ್ತಾರು ಒಂದಿನ ತಾಳಿ ಕಳ್ಕೊಂಡಿದ್ಯಾ ನೀನು? ಇಲ್ಲ ಅಜ್ಜಿ. ಗಂಡ ಅಂದ್ರೆ ಅಷ್ಟು ನಿರ್ಲಕ್ಷ್ಯ ಆಗೋಯ್ತು. ಅದು ಮದುವೆ ಆಗಿರೋ ಹೆಣ್ಣು, ಮುತ್ತೈದೆ. ತಾಳಿ ಕಳ್ಕೊಳ್ಳೋದು ಅಂದ್ರೆ ಏನೇ ಅರ್ಥ? ಅಜ್ಜಿ, ನಾನ್ ಸ್ನಾನಕ್ಕೆ ಹೋದಾಗ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ. ಅಕ್ಕ, ಈಗ ಇಲ್ಲೇ ಇಟ್ಟಿ ತಾಳಿ ಎಲ್ಲಿ ಹೋಗಕ್ ಸಾಧ್ಯ? ನಂಗನ್ಸುತ್ತೆ ನೀವ್ ಯಾವ್ದೋ ಜ್ಞಾನದಲ್ಲಿ ಬೇರೆಲ್ಲೋ ಇಟ್ಟಿದ್ದೀರಾ ಅಂತ. ಪೂಜಾ, ಯಾವ್ದೋ ಜ್ಞಾನದಲ್ಲಿ ಎಲ್ಲೆಲ್ಲೋ ಇಡೋದಕ್ಕೆ ಅದೇನ್ ಬೇರೆ ವಸ್ತುನಾ? ತಾಳಿ. ತಲೆಗೆ ಮಂಕ್ ಬಡ್ದಾಗ ನಾವ್ ಏನ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಗಂಡನ್ ಬಿಡ್ತೀನಿ ಅಂತ ನೀನ್ ಹೇಳ್ತಿರೋದು. ಅಜ್ಜಿ, ಯಾವ್ದೋ ವಿಷಯನ ಯಾವ್ದಕ್ಕೂ ಲಿಂಕ್ ಮಾಡಿ ಬೈಬೇಡಿ ಅಜ್ಜಿ. ದಯವಿಟ್ಟು ನನ್ ತಾಳಿ ಹುಡುಕೊಡಿ, ನನಗಂತೂ ತಲೆ ಕೆಟ್ಟು ಹೋಗಿದೆ. ಕೆಡುತ್ತೆ. ಅದಕ್ಕೆ ಯಾಕೆ, ಏನಾಯ್ತು? ಏನೋ ಟೆನ್ಷನ್ ಅಲ್ಲಿ ಇದ್ದೀರಾ? ನಿಮ್ಮ ಅತ್ಗೆ ತಾಳಿನ ಕಳ್ಕೊಂಡಿದ್ದಾಳೆ. ತಾಳಿನ? ಅದಕ್ಕೆ ತಾಳಿ ಕಳ್ಕೊಳ್ಳೋದ? ಅಯ್ಯೋ, ನಿಮ್ಮತ್ಗೆ ತಾಳಿನ ಕಳ್ಕೊಳ್ಳೋದ? ಅದ್ ಹೇಗ್ ಸಾಧ್ಯ ಹೇಳು? ನಿಮ್ಮತ್ಗೆಗೆ ಗಂಡ ಅಂದ್ರೆ ಗೌರವ, ತಾಳಿ ಅಂದ್ರೆ ಮರ್ಯಾದೆ. ಕಳ್ಕೊಳಕ್ ಸಾಧ್ಯನಾ? ಮತ್ತೆಲ್ಲೋಯ್ತು ಅಜ್ಜಿ? ನಿನ್ಗೆ ವಿಕ್ರಮಾದಿತ್ಯನ ಕತೆ ಗೊತ್ತಾ? ಗೊತ್ತು. ಆ ಕತೆಲಿ ಪಡ್ತಲ್ಲಿರೋ ಅಂಶ ಬಂದು ಮುತ್ತಿನಾರನ ನುಂಗ್ಬಿಡ್ತಂತೆ. ಹಾಗೆ ನಿಮ್ಮತ್ಗೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಬಿಚ್ಚಿಟ್ಟಿದ್ದ ತಾಳಿನ ಯಾರೋ ನುಂಗ್ಬಿಟ್ಟಿದ್ದಾರೆ. ಯಾಕಜ್ಜಿ ಈ ತರ ಚುಚ್ಚು ಮಾತಾಡ್ತೀರಾ? ಅಯ್ಯೋ, ನಾನ್ ಯಾಕೆ ಚುಚ್ಚು ಮಾತಾಡ್ಲಿ? ಒಳ್ಳೆ ಗಂಡನ ಕೈಯಿಂದ ಜಾರಕ್ ಬಿಟ್ಟಿದ್ಯಾ, ಈಗ ತಾಳಿ ಕಳ್ದೋಯ್ತು ಅಂತ ಒದ್ದಾಡ್ತಿದ್ಯಾ. ಇನ್ ಸ್ವಲ್ಪ ದಿನಕ್ಕೆ ಆ ತಾಳಿ ಭಾಗ್ಯನೇ ಕಳ್ಕೊತೀಯ. ಯಾಕೆ ನಾನೇ ಕಳ್ಕೊತೀನಿ? ಗಂಡನ್ ಬಿಟ್ಮೇಲೆ ತಾಳಿ ಏನಕ್ಕಲ್ವಾ ಅದಕ್ಕೆ? ಇಲ್ಲ, ನಾನ್ ಗಂಡನ್ ಬಿಟ್ರು ತಾಳಿ ಬಿಡೋದಿಲ್ಲ. ಗಂಡನಿಗೆ 3 ಕಾಸಿನ ಬೆಲೆ ಕೊಡದಲ್ಲೇ ಇರೋ ನಿನ್ಗೆ ಆ 3 ಗಂಟಿನ ಅವಶ್ಯಕತೆ ಯಾಕೆ? ಅಜ್ಜಿ, ನಾನೀಗಾಗ್ಲೇ ಸಾಕಷ್ಟು ನೊಂದಿದ್ದೀನಿ, ದಯವಿಟ್ಟು ಇನ್ನಷ್ಟು ನೋಯಿಸ್ಬೇಡಿ ಅಜ್ಜಿ. ನೀನ್ ಮಾಡ್ತಿರೋ ಕೆಲ್ಸಕ್ಕಿಂತ ನಾನ್ ಮಾತಾಡ್ತಿರೋದು ಅಷ್ಟೊಂದು ಕಠಿಣವಾಗಿಲ್ಲ ಬಿಡು. ಭಾವ, ನೋಡಿ ಅಜ್ಜಿ ಹೇಗ್ ಚುಚ್ಚು ಮಾತಾಡ್ತಿದ್ದಾರೆ ಅಂತ. ಹೋಗ್ಲಿ ಬಿಡಿ ಅಜ್ಜಿ, ಅದಕ್ಕೆ ಮನ್ಸಿಗೆ ಯಾಕೆ ನೋವು ಮಾಡ್ತೀರಾ? ಅಯ್ಯೋ, ಸಾಕ್ ಸುಮ್ನೆ ಇರೋ. ಇವಳು ಮಾಡ್ತಿರೋ ಅನಾಹುತದಿಂದ ಮನೇಲಿ 1-2 ಆಗ್ತಿದೆ. ನನ್ಗಂತೂ ನೋಡಿ ಸಾಕಾಗೋಗಿದೆ. ಇವಳ ದೆಸೆಯಿಂದ ಎಲ್ಲಿ ನನ್ ಮೊಮ್ಮಗಂಗೆ ಅಪಾಯ ಆಗುತ್ತೋ ಅಂತ ನನ್ ಭಯ ಆಗ್ತಿದೆ. ದೀಪ ಹಚ್ಚೋ ಸೊಸೆನೆ ಮನೆಗ್ ಬೆಂಕಿ ಇಟ್ರೆ ಆ ಮನೆ ಉಳಿಯುತ್ತಾ? ಇವಳು ಕಳ್ಕೊಂಡಿರೋದು ಸಣ್ಣ ಪುಟ್ಟ ವಸ್ತು ಅಲ್ಲ ಕಣು, ಚಿನ್ನದ ತುಂಡಲ್ಲ, ಮಾಂಗಲ್ಯ, ಪವಿತ್ರವಾದ ಮಾಂಗಲ್ಯ. ಮುತ್ತೈದೆ ತನನೇ ಕಳ್ಕೊಂಡ್ರೆ ಗಂಡನ್ಗೆ ಶ್ರೇಯಸ್ಸಲ್ಲ ಕಣು, ಆಪತ್ತು. ಹೌದಾ? ಅಯ್ಯೋ ಪಾಪ, ಹಾಗಾದ್ರೆ ಅರ್ಜುನ್ಗೆ ಏನಾದ್ರು ಅನಾಹುತ ಆಗುತ್ತಾ? ಹೌದು ಕಣು, ಮುತ್ತೈದೆ ಕುತ್ಕೆಲ್ ತಾಳಿ ಇಲ್ಲ ಅಂದ್ರೆ ಅವಳ ಆ ರಾತ್ರಿನ ಕಳಿಬಾರ್ದು. ಹಾಗೆ ಗಂಡನ್ಗೆ ಹೆಂಡತಿ ಕುತ್ಕೆಲ್ ತಾಳಿ ಇಲ್ಲ ಅಂದ್ರೆ ಅವನು ಮನೆ ಹೊಸಲ ಅಂತ ಆಟಬಾರ್ದು. ಇದು ನೇಮ ಪದ್ಧತಿ ಕಣೋ. ಅರ್ಜುನ್ ಈಗಾಗ್ಲೇ ಹೊರಗಡೆ ಇದ್ದಾನಲ್ಲ ಅಜ್ಜಿ? ಭಾವ, ಪ್ಲೀಸ್ ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಒಂಚೂರು ಕೇಳಿ. ಸರಿ. ಏಯ್, ಸುಮ್ನಿರೋ. ಯಾಕಜ್ಜಿ? ಯಾಕೆ ಅಂದ್ರೆ ಅವ್ನು ನಿನ್ ಗಂಡ ತಾನೆ, ನೀನೇ ಫೋನ್ ಮಾಡು. ಏನು, ಇವ್ ನಿನ್ಗೆ ಅಸ್ಟೆಂಟಾ ಫೋನ್ ಮಾಡಕ್ಕೆ? ಓಹೋ, ಆಟ ಅನುಮಾನ ಅನ್ನೋದು ತಲೆ ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಿನ್ ಗಂಡಂಗ್ ಫೋನ್ ಮಾಡಕ್ ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ನಿನ್ ಗಂಡನ ನಿನ್ ಕಳ್ಕೊಳ್ಳೋವರೆಗೂ ನಿನಗ್ ಬುದ್ಧಿ ಬರಲ್ಲ. ಅಜ್ಜಿ ಸಾಕಜ್ಜಿ, ಪಾಪ ಅದಕ್ಕೆ ಬೇಜಾರ್ ಮಾಡ್ಬಿಡಿ. ಸಾಕ್ ಸುಮ್ನಿರೋ.
ಮದ್ವೆಯಾದಾಗ ಆದ್ರೆ ತಾಳಿನ ಕಣ್ ಹೊತ್ಕೊಂತ ಇದ್ಲಿ ಇವಳು. ಇವತ್ತು ತಾಳಿನ ಕಳ್ಕೊಂಡಿದ್ದಾಳೆ ಅಂದ್ರೆ ಏನು ಅರ್ಥ? ಅಂದ್ರೆ ನನ್ ಮೊಮ್ಮಗ ಅರ್ಜುನ್ಗೆ ಏನೋ ಆಪತ್ತು ಅಂತ ತಾನೆ. ಎಚ್ಚೆತ್ಕೊಂಡ್ರೆ ಉಳ್ಗಾಲ, ಇಲ್ಲ ಅಂದ್ರೆ ಮನೆ ಒಳಗ ಸಾವು ನೋವು ತಾಂಡವ ಆಡುತ್ತೆ. ತುಂಬಾ ಪರೀಕ್ಷೆ ಮಾಡಿದ್ರೆ ಆ ಭಗವಂತನೇ ಬಿಟ್ಟು ಓಡೋಗ್ತಾನೆ. ಅಂಥದ್ರಲ್ಲಿ ಇನ್ನು ನಿನ್ ಗಂಡ ಉಳಿತಾನ? ಅವನು ಓಡೋಗೋದು ನಿನ್ನ ಬಿಟ್ಟಲ್ಲ, ಈ ಲೋಕನೇ ಬಿಟ್ಟು. ಏಯ್, ನಿಜವಾಗ್ಲು ತಾಳಿ ಕಳ್ದೋಯ್ತು ಅಥವಾ ನೀನೇ ಬೇಡ ಅಂತ ಬಿಚ್ಚಿಟ್ಟು ನಾಟಕ ಮಾಡ್ತಿದ್ಯೋ? ಅಜ್ಜಿ ನಾನ್ ಯಾಕೆ ಅಜ್ಜಿ ನಾಟಕ ಮಾಡ್ಲಿ? ಯಾಕೆಂದ್ರೆ ನಿನ್ ಗಂಡನ್ ಕಂಡ್ರೆ ನಿನ್ಗಾಗಲ್ವಲ್ಲ, ಅದಕ್ಕೆ. ಅಜ್ಜಿ ಈ ತರ ಚುಚ್ಚಿ ಮಾತಾಡೋ ಬದಲು ಒಂದೇ ಸಾರಿ ನನ್ನ ಕೊಂದು ಬಿಡಿ. ನಾನ್ ಯಾಕೆ ನಿನ್ನ ಕೊಲ್ಲಿ? ನಮ್ಮನ್ನೆಲ್ಲ ಕೊಲ್ಲಕ್ಕಿಂತ ನೀನ್ ಇದೆಯಲ್ಲ. ಅದಕ್ಕೆ ಅಳ್ಬೇಡಿ, ಅಜ್ಜಿ ಏನೋ ಕೋಪದಲ್ಲಿ ಮಾತಾಡ್ತಿದ್ದಾರೆ. ಭಾವ, ನಾನು ಅಳ್ತಿರೋದು ಅಜ್ಜಿ ಅಂದ್ರು ಅಂತ ಅಲ್ಲ, ಅರ್ಜುನ್ ಸರ್ಗೆ ಏನಾದ್ರೂ ಆಗ್ಬಿಡುತ್ತಾ ಅನ್ನೋ ಭಯಕ್ಕೆ. ಹೀಗೆ ಹತ್ಕೊಂಡು ನಿಂತ್ಕೊಂಡ್ರೆ ಹೇಗೆ? ಅಟ್ಲೀಸ್ಟ್ ಹೋಗಿ ಒಂದು ಅರ್ಶನದ ಕೊಂಬಾದ್ರೂ ಕಟ್ಕೊಳ್ಳಿ. ಪೂಜಾ ನಡಿ, ಸಂಜೆ ಆಯ್ತು, ದೇವ್ರ ದೀಪ ಹಚ್ಚು. ಯಾವ ದೀಪ ಹಚ್ಚಿ ಏನ್ ಪ್ರಯೋಜನ ಅಜ್ಜಿ? ಪಾಪ ಅಕ್ಕ ಬಾವನ್ ಜೀವನದಲ್ಲಿ ಖುಷಿನೇ ಇಲ್ದಾಗ ಆಯ್ತಲ್ಲ. ಯಾವ ಜನ್ಮದ ಕರ್ಮನೋ ಏನು, ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡ್ಬೇಕಾಗಿದೆ. ಭಗವಂತನ ಪಾದ ಸೇರೋದ್ ಬಿಟ್ಟು ಬೇರೆ ಏನಿದೆ ನನಗೆ? ಅಜ್ಜಿ, ಅಯ್ಯೋ ಸುಮ್ನಿರೋ. ಹಲೋ ಅರ್ಜುನ್ ಎಲ್ಲಿದ್ಯಾ? ಮನೆಗೆ ಬರ್ತಾ ಇದ್ದೀನಿ. ಯಾಕೆ? ಯಾವುದೇ ಕಾರಣಕ್ಕೂ ನಾನು ಹೇಳೋವರೆಗೂ ಮನೆಗೆ ಬರಬೇಡ. ಯಾಕೋ, ಏನಾಯ್ತು? ಇಲ್ಲೊಂದು ತಾಳಿ ಡ್ರಾಮಾ ನಡೀತಿದೆ. ಇದರಿಂದ ಅದಕ್ಕೆ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಬೋದು. ತಾಳಿ ಡ್ರಾಮಾನ? ಹಂಗಂದ್ರೆ